ಈ ವಿಡಿಯೋನ ಒಂದ್ಸಲ ಅಬ್ಸರ್ವ್ ಮಾಡಿ. ಈ ವಿಡಿಯೋನಲ್ಲಿ ಕಾಣ್ತಿರೋದು ಒಂದು ಚಿಕ್ಕ ಹಸು. ಇದು ಕುದುರೆಗಳ ಜೊತೆ ಓಡೋದೇ ಅಲ್ಲ, ಗೋಡೆಗಳನ್ನು ದಾಟುತ್ತೆ. ಏನಿದೇನಾದ್ರೂ ಮ್ಯಾಜಿಕಾ? ಅಲ್ಲ, ಇದು ಮ್ಯಾಜಿಕ್ ಅಲ್ಲ. ಇದೇ ಎನ್ವಿರಾನ್ಮೆಂಟ್ ನ ಪ್ರಭಾವ. ಯಾಕಂತಂದ್ರೆ ಆ ಹಸು ಕುದುರೆಗಳ ಮಧ್ಯದಲ್ಲಿ ಬೆಳೆದಿರುತ್ತೆ. ಅದಕ್ಕೆ ಅದು ಕುದುರೆ ತರಾನೇ ಯೋಚನೆ ಮಾಡ್ತಿದೆ, ಕುದುರೆ ತರಾನೇ ಓಡುತ್ತೆ, ಕುದುರೆ ತರಾನೇ ಗೋಡೆಗಳನ್ನ ದಾಟುತ್ತೆ. ಅದಕ್ಕೆ ದೊಡ್ಡೋರ್ ಅಂತ ಇರ್ತಾರೆ, ನೀವ್ ಎಲ್ಲಿ ಹುಟ್ಟಿದೀರಾ, ಯಾವ ಫ್ಯಾಮಿಲಿಯಿಂದ ಬಂದಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ, ಯಾವ ತರ ಮೈಂಡ್ ಸೆಟ್ ಇರೋ ಪರ್ಸನ್ಸ್ ಜೊತೆ ನೀವು ನಿಮ್ಮ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮ್ ಸುತ್ತ ಇರೋ ಪರ್ಸನ್ಸ್ ಏನಾದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡೋರಾಗಿದ್ರೆ, ನೀವು ಎಷ್ಟೇ ಪಾಸಿಟಿವ್ ಆಗಿದ್ರು, ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಇದ್ರು, ಹೋಗ್ತಾ ಹೋಗ್ತಾ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀರಾ. ಆದ್ರೆ ನಿಮ್ಮ ಸುತ್ತ ಇರೋ ಜನ ತುಂಬಾ ಯೋಚನೆ ಮಾಡೋರಾಗಿದ್ರೆ, ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋರಾಗಿದ್ರೆ, ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇರೋರಾಗಿದ್ರೆ, ನೀವು ಅವ್ರ ತರಾನೇ ಲೈಫ್ ಅಲ್ಲಿ ಬೆಳಿಬೇಕು ಅಂತ, ಏನಾದ್ರೂ ಕಲ್ತ್ಕೋಬೇಕು ಅನ್ನೋ ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀರಾ. ಕ್ಲಾತ್ಸ್, ಫೋನ್, ಸ್ಟೇಟಸ್ ಎಲ್ಲಾನು ಆಮೇಲೆ ಬರುತ್ತೆ. ಆದ್ರೆ ನಿಮ್ಮ ಸರೌಂಡಿಂಗ್ ಅಲ್ಲಿ ಗುಡ್ ಪರ್ಸನ್ಸ್ ಇದ್ರೆ, ಒಳ್ಳೆ ಯೋಚನೆ ಮಾಡೋ ಪರ್ಸನ್ಸ್ ಇದ್ರೆ, ನಿಮ್ಮ ವೇ ಆಫ್ ಥಿಂಕಿಂಗ್ ಬದಲಾಗುತ್ತೆ. ನಿಮ್ಮ ಯೋಚನೆ ಮಾಡೋ ವಿಧಾನ ಬದಲಾದ್ರೆ ನೀವು ಬದಲಾಗ್ತೀರಾ, ನಿಮ್ಮ ಜೀವನ ಬದಲಾಗುತ್ತೆ.